ಹಾಯ್ ಎವ್ರಿವನ್. ಇವಾಗ ನಮ್ಮ ಹತ್ರ ಒಂದು ಇನೋವಾ ಕ್ರಿಸ್ಟಾ BS6 2024 ಹೊಸ ಗಾಡಿ ನನ್ನೆ ತೊಗೊಂಡಿದ್ದಾರೆ 2 ಡೇಸ್ ಮುಂಚೆ. ನಮಗೆ ಫೋನ್ ಮಾಡಿ ಇವತ್ತು ಬಂದು ನಮ್ಮ ಹತ್ರ ಫಿಟ್ಟಿಂಗ್ ಮಾಡ್ಸೋಕ್ಕೆ ಬಂದಿದ್ದಾರೆ. ಇನೋವಾ ಕ್ರಿಸ್ಟಾಗೆ ಏನೇನು ನೆಸೆಸಿಟಿ ಇದೆ ಅಷ್ಟು ಮಾತ್ರ ನಾವು ಇದಕ್ಕೆ ಗಾಡಿಗೆ ಫಿಟ್ ಮಾಡಿದ್ದೀನಿ. ಸೊ ಎಲ್ಲ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇನು ಫಿಟ್ ಮಾಡಿದ್ದೀನಿ ಅಂತ. ನೋಡ್ರೂ ಗೊತ್ತಾಗುತ್ತೆ ನಿಮಗೆ. ಒಂದು ಸೀಟ್ ಕವರು ಮ್ಯಾಟ್ ಒಂದು ಬಿಟ್ಟು ಈ ಗಾಡಿಗೆ ಏನೇನು ಬೇಕು ಪ್ರತಿಯೊಂದು ಐಟಮ್ ನಾವು ಫಿಟ್ ಮಾಡಿದ್ದೀನಿ ಇದಕ್ಕೆ. ಇದು ಫಸ್ಟ್ ಆಫ್ ಆಲ್ ನಿಮಗೆ ಫಾಗ್ಲೈಟ್ ಕಂಪ್ನಿಯಿಂದ ಈ ಥರ ಕ್ಯಾಪ್ ಬಂದಿರ್ತದೆ. ಫಾಗ್ಲೈಟ್ ಬರೋಲ್ಲ ಇದಕ್ಕೆ. ಇದು ತೆಗಿಬಿಟ್ಟು ನಾವು ಫಾಗ್ಲೈಟು LED ಬಲ್ಬ್ನಲ್ಲಿ ಹಾಕಿದ್ದೀನಿ. ಹೆಡ್ಲೈಟು ಹೈ ಬೀಮು ಲೋ ಬೀಮ್ ಎರಡೂ ಇದಕ್ಕೆ ನಿಮಗೆ ಬಲ್ಪು ಚೇಂಜ್ ಮಾಡಿದ್ದೀನಿ. ಫಾಗ್ಲೈಟು ತೋರಿಸ್ತೀನಿ ನೋಡಿ. ಇದು ಫಾಗ್ಲೈಟ್ ಬಲ್ಪು. ಇದು ತೊಗೊಂಡು ನೋಡ್ಬೋದು ನೀವು. ಬರೀ ಫಾಗ್ಲೈಟ್ ಮಾತ್ರ ಇದು. ಇವಾಗ ಹೆಡ್ಲೈಟ್ ಮಾಡ್ತೀನಿ ನೋಡಿ. ಹೆಡ್ಲೈಟು ಇದು ಲೋ ಬೀಮ್. ಇದು ಪವರ್ ನೋಡ್ಬೋದು ನೀವು. ಇವಾಗ ಹೈ ಬೀಮ್ ಹಾಕ್ತೀನಿ. ಇದು ಹೈ ಬೀಮು. ಇದು ಒಂದೈತು. ನೆಕ್ಸ್ಟು ಬಂದುಬಿಟ್ಟು ಫಾಗ್ಲೈಟ್ ಆಯಿತು ಆಚೆಯಿಂದ. ನೆಕ್ಸ್ಟು ಬಂದುಬಿಟ್ಟು ವಿಂಡೋ ಗಾರ್ನಿಶ್ ಇದು ಆಫ್ಟರ್ ಮಾರ್ಕೆಟು, ಬಟ್ ಗುಡ್ ಕ್ವಾಲಿಟಿದು. ನಿಮಗೆ ಇಲ್ಲಿ 4 ಪೀಸು ಅಲ್ಲಿ 4 ಪೀಸ್ ಬರ್ತದೆ. ಹ್ಯಾಂಡಲ್ ಬಂದುಬಿಟ್ಟು ರೀಪ್ಲೇಸ್ಮೆಂಟ್ ಮಾಡಿರೋದು ನಾವು. ಇದು ಅಂಟಿಸೋದಿಲ್ಲ. ಹ್ಯಾಂಡಲ್ ತೆಗಿಬಿಟ್ಟು ಹ್ಯಾಂಡಲ್ ಮಾಡಿದ್ದು ಔಟ್ಸೈಡಿಂದ ಒಂದಿದು. ನೆಕ್ಸ್ಟು ಬಂದುಬಿಟ್ಟು ಡೋರ್ ವೈಸರು ನಿಮಗೆ 4 ಪೀಸು ಬರ್ತದೆ. ಆಮೇಲೆ 6 ಸೂಪ್ ಇರ್ತದೆ. ನೀವು ಯಾವ್ದು ಬೇಕಂದ್ರೆ ಅದು ಹಾಕ್ಬೋದು. ಡೋರ್ ಬೀಡಿಂಗ್ ಅದು ಒಂದು ನಾವು ಇದಕ್ಕೆ ಹಾಕಿದ್ದೀನಿ. ಆಮೇಲೆ ಬಂದುಬಿಟ್ಟು ಫಿಸ್ಟಪ್ಪು ಇದು ಫಿಟ್ಟಿಂಗು ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದು ನೀಟಾಗಿ ಫಿಟ್ ಆಗುತ್ತೆ. ಈ ಗಾಡಿ ಒಳಗಡೆನೇ ಇರ್ತದೆ, ಆಚೆ ಬರೋಲ್ಲ ಇದು ನೋಡ್ಬೋದು ನೀವು. ಮಡ್ ಫ್ಲಾಪಿಂದ ಒಂದು 2 ಇಂಚ್ ಆಚೆ ಇದೆ. ಮಿರರ್ಗಿಂತ ನಿಮ್ಮ ಮಿರರ್ ಇದೆ ಅಲ್ಲ, ಇಲ್ಲಿಂದ ನಿಮಗೆ ಒಂದು 3 ಇಂಚ್ ಒಳಗಡೆ ಇದೆ. ಸೊ ಇದು ನಿಮಗೆ ನೀಟಾಗಿ ಫಿಟ್ ಆಗುತ್ತೆ. ಇದು ಒಂದು ಫುಟ್ರೆಸ್ಟ್ ಒಂದು ಫಿಟ್ ಮಾಡಿದ್ದೀನಿ ನಾವು ಆಚೆಯಿಂದ. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಆಚೆ ಹಿಂದ್ಗಡೆ ಬಂಪರ್ ಒಂದು ಫೈಬರ್ದು ಬರ್ತದೆ, ಒಂದು ABSದು ಬರ್ತದೆ. ಇದು ಬಂದುಬಿಟ್ಟು ಬಂಪರ್ ನಿಮಗೆ ಲಬ್ಬರು. ಇದು ನೋಡ್ಬೋದು ನೀವು. ಇದು ಟಚ್ ಮಾಡ್ರೂ ನಿಮಗೆ ಬೆಂಡ್ ಆಗುತ್ತೆ, ಕಟ್ ಆಗಲ್ಲ. ಆಮೇಲೆ ಇದಕ್ಕೆ ಬಂಪರ್ಗೆ ಒಂದು ಸ್ಕ್ರಾಚಸ್ ಆಗಬಾರ್ದು, ಅದು ಒಂದು ಪೀಸ್ ಹಾಕಿದ್ದೀನಿ. ಇದಕ್ಕೆ ಕ್ಯಾಮ್ರಾನು ನಾವು ಫಿಟ್ ಮಾಡಿದ್ದೀನಿ. ನೋಡ್ಬೋದು ನೀವು. ಬಂಪರ್ಗೆಲ್ಲ ಹೋಲ್ ಮಾಡಿಲ್ಲ. ಈ ಜಾಗನಲ್ಲಿ ನಿಮಗೆ ಕಂಪ್ನಿನ ಹೆಂಗೆ ಬರ್ತದೆ ಅದೇ ಜಾಗನಲ್ಲಿ ನಾವು ಕ್ಯಾಮ್ರಾ ಒಂದು ಫಿಟ್ ಮಾಡಿದ್ದೀನಿ. ರಿಫ್ಲೆಕ್ಟರ್ ಲೈಟೂ ಇದಕ್ಕೆ ಫಿಟ್ ಮಾಡಿದ್ದೀನಿ. ಇದು ಲೈಟನ್ನು ನೋಡ್ಬೋದು ನೀವು. ಪಾರ್ಕಿಂಗು ಬ್ರೇಕು ಇಂಡಿಕೇಟರ್ಗೆ ಬರ್ತದೆ. ಇದು ಒಳಗಡೆ ಬಂದರೆ ನೀವು ಇದು ತೆಗಿಬಿಟ್ಟು ನಾವು ವುಡನ್ ಕಿಟ್ಟು ಫುಲ್ ಚೇಂಜೇ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಟ್ಯೂಟ್ರ್ ಕ್ಯಾಪ್ ಈ ಥರ ಬಂದಿರ್ತದೆ. ಇದು ತೆಗಿಬಿಟ್ಟು ನಾವು ಕಂಪ್ನಿ ಟ್ಯೂಟ್ರ್ ಕ್ಯಾಪ್ ಹಾಕ್ಬಿಟ್ಟು ಬರೀ ಇದೇ ಸ್ಪೀಕರ್ಗೆ ಟ್ಯೂಟ್ರ್ ಮಾತ್ರ ಚೇಂಜ್ ಮಾಡಿದ್ದೀನಿ ನಾವು. ಆಮೇಲೆ ಇದರಲ್ಲಿ ಬಂದುಬಿಟ್ಟು ನಿಮಗೆ ವುಡನ್ ಕಿಟ್ಟು ಈ ಥರ ಬಂದಿರೋಲ್ಲ ಕಂಪ್ನಿಯಿಂದ. ಇದು ತೆಗಿಬಿಟ್ಟು ನಾವು ವುಡನ್ ಕಿಟ್ಟು 10 ಪೀಸ್ದು ಹಾಕಿದ್ದೀನಿ. ಕ್ಯಾಮ್ರಾ ಕ್ಲಾರಿಟಿನೂ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಕ್ಯಾಮ್ರಾ ಕ್ಲಾರಿಟಿನೇ ನೋಡ್ಬೋದು ನೋಡಿ. 6:30 ಆಗ್ತಾಯಿದೆ ನೈಟು. ಇದನ್ನು ಟೈಮು ನೋಡ್ಬೋದು ನೀವು. ಇಷ್ಟು ಟೈಮ್ನಲ್ಲಿನೇ ನಿಮಗೆ ನೈಟ್ನಲ್ಲಿ ಇಷ್ಟು ಕ್ಲಾರಿಟಿ ಬರ್ತದೆ. ಇನ್ನೊಂದು ಸಿಲ್ವರ್ ಲೈನ್ ಬಂದುಬಿಟ್ಟು ಇದು ನಾವು ತೆಗಿಬಿಟ್ಟು ಒರಿಜಿನಲ್ ಪಾಯಿಂಟ್ನಲ್ಲಿ ಹಾಕಿರೋದು. ಒಂದೊಂದು ಜನ ಏನು ಮಾಡ್ತಾರೆ, ಇದೇ ಆಯ್ತಲ್ಲ ಇದಕ್ಕೇ ಸಿಲ್ವರ್ ಪಾಯಿಂಟ್ ಮಾಡಿಬಿಟ್ಟು ಪೈಂಟಿಂಗ್ ಮಾಡಿ ಹಾಕ್ತಾರೆ. ಅದು ನಮ್ಮ ಹತ್ರ ಇಲ್ಲ, ಒರಿಜಿನಲ್. ಇದು ಕಲರ್ ನೋಡ್ಬೋದು ನೀವು. ಈ ಕಲರ್ಗೆ ಸೇಮ್ ಮ್ಯಾಚಿಂಗ್ ಇರಬೇಕು, ಆವಾಗಲೇ ಅದು ಒರಿಜಿನಲ್ ಅಂತ. ಒಂಚೂರು ಡಿಫ್ರೆನ್ಸ್ ಬಂದರೆ ಅದು ಆಫ್ಟರ್ ಮಾರ್ಕೆಟ್ ಅಂತ ಪೈಂಟಿಂಗ್ ಮಾಡಿ ಹಾಕಿದ್ರಂತ. ಗೇರ್ ನಾಬ್ ಈ ಥರ ಇದು ತೆಗಿಬಿಟ್ಟು ನಾವು ಗೇರ್ ನಾಬ್ ಒಂದು ಚೇಂಜ್ ಮಾಡಿದ್ದೀನಿ. ಫಾಗ್ಲೈಟ್ ಸ್ವಿಚ್ಚನ್ನು ನೋಡ್ಬೋದು ನೀವು. ಇಲ್ಲಿ ಹಾಕಿದ್ದೀನಿ ಆನ್ ಆಫ್. ನೆಕ್ಸ್ಟು ಬಂದರೆ ನಿಮಗೆ ಇದಕ್ಕೆ ಮಿರರ್ ಫೋಲ್ಡಿಂಗು ಅಪ್ ಮಾಡಲು ಹಾಕಿದ್ದೀನಿ. ಇದು ನೋಡ್ಬೋದು ನೀವು. ಇವಾಗ ರಿಮೋಟಿಂದ ಲಾಕ್ ಮಾಡ್ರೆ ನಿಮಗೆ ಮಿರರ್ ಕ್ಲೋಸ್ ಆಗುತ್ತೆ. ಇದು ಡೋರೂ ನೀವು ನೋಡ್ಬೋದು. ರೈಟ್ ಟು ಲೆಫ್ಟ್ ಎರಡೂ ನಿಮಗೆ ಮೇಲೆ ಹೋಗುತ್ತೆ ಅಟ್ ಅ ಟೈಮು. ತಿರ್ಗಾ 3rd ಅದು ಹೋಯ್ತು, ತಿರ್ಗಾ 4th ಇದು ಹೋಯ್ತು. ಈ ಥರ ಒಂದು ಸೆಟಪ್ ಮಾಡಿದ್ದೀನಿ. ಸನ್ ಫಿಲಿಮನ್ನು ನೋಡ್ಬೋದು ಯಾವ ಥರ ಇದೆ ಇದು ಫೀಲಿಂಗ್ ಅಂತ. ಇದನ್ನು ನಾವು ಹಾಕಿದ್ದೀನಿ ಒಂದು. ತಿರ್ಗಾ ಇದು ಅನ್ಲಾಕ್ ಮಾಡ್ರೆ ನಿಮಗೆ ಮಿರರು ಓಪನ್ ಆಗೋಲ್ಲ. ಗಾಡಿನಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿಂದ ಒಂದು ಲೈಟ್ ಹಾಕಿದ್ದೀನಿ, ವೈಟ್ ಕಲರ್ ಲೈಟ್. ಇದಕ್ಕೂ ಓಪನ್ ಮಾಡಿಬಿಟ್ಟು ನೀವು
ಇಗ್ನಿಷನ್ ಆನ್ ಮಾಡಿದ ತಕ್ಷಣವೇ ಮಿರರ್ ನಿಮಗೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಇದು ಒಂದು ಪರ್ಸೋಸಿಂಗ್. ಸೊ ಇದು ಯೂಟ್ಯೂಬ್ನಲ್ಲಿ ಚಾನಲ್ ನಮ್ಮದು. ಇದರಲ್ಲಿ ಯೂಟ್ಯೂಬ್ನಲ್ಲಿ ಇರೋದು. ಇನ್ನೊಂದು ಬಂದುಬಿಟ್ಟು ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದಿದೆ ನಮ್ಮ ಚಾನಲ್ಲು. ಅದನ್ನು ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೀವು ನೋಡಿದ್ರೆ ನಿಮಗೆ ಏನೇನು ವೀಡಿಯೋ ಅಪ್ಗ್ರೇಡ್ ಆಗ್ತಾಯಿದೆ ಅದು ನಿಮಗೆ ಎಲ್ಲ ಪರ್ಸೋಸಿಂಗ್ ಸಿಗುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿನೂ ಇದೆ, ಯೂಟ್ಯೂಬ್ನಲ್ಲಿನೂ ಇದೆ, ಫೇಸ್ಬುಕ್ನಲ್ಲಿನೂ ಇದೆ. ಆ ಮೂರಿನಲ್ಲಿನೂ ನೀವು ಯಾವ ಚಾನಲ್ನಲ್ಲಿ ನೋಡ್ಬೋದು. ನೀವು ಲೈಕ್ ಮಾಡಿ, ಇದು ಏನು ಐಟಮ್ ನಿಮಗೆ ಲೈಕ್ ಆಗುತ್ತೆ ಅದು ಹೇಳಿ ಮಾಡಿ ಕೊಡೋಣ. ಸೊ ಇದು ಒಂದು ಪರ್ಚೇಸಿಂಗ್ ಇನ್ನೋವಾ ಕ್ರಿಸ್ಟಾಗಿ ನಾವು ಇಷ್ಟೊಂದು ಮಾಡಿದ್ದೀನಿ. ಇದು ಎಲ್ಲ ನೋಡ್ಬೋದು ನೀವು. ಸೀಟ್ ಕವರ್ ಒಂದು ಪೆಂಡಿಂಗ್ ಇದೆ ಈ ಗಾಡಿಗೆ. ಸೀಟ್ ಕವರು ಮಾಡಬೇಕು ಈ ಗಾಡಿಗೆ. ನೋಡಿ ಸೀಟ್ ಕವರ್ ಇಲ್ಲ. ಸೀಟ್ ಕವರು, ಮ್ಯಾಟು, ಡೋರ್ ಪ್ಯಾಡು ಅದು ನೆಕ್ಸ್ಟ್ ಟೈಮು ಈ ಗಾಡಿಗೆ ಫಿಟ್ಟಿಂಗ್ ಆಗುತ್ತೆ.